ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ನೌನ್ ನಾಮಪದ ಎಂದರೇನು, ಅದೇ ರೀತಿ ನಾಮಪದಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ಸನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೌನ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಫಾರ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್ ಆ್ಯಂಡ್ ಆ್ಯನಿಮಲ್ ಆ್ಯಂಡ್ ಎಕ್ಸೆಟ್ರಾ. ನೋಡಿ ಸ್ನೇಹಿತರೆ, ನಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳ ಹೆಸರು, ಸ್ಥಳದ ಹೆಸರು, ಅದೇ ರೀತಿ ವಸ್ತುಗಳ ಹೆಸರು ಮತ್ತು ಪ್ರಾಣಿಗಳ ಹೆಸರು ನಾವು ನೌನ್ ಅಂತೇಳಿ ಕರೆಯುತ್ತೇವೆ. ನೋಡಿ ಎಕ್ಸಾಂಪಲ್ಸ್ ಮೂಲಕ. ಸೊ ನಾನಿಲ್ಲಿ 4 ಕಾಲಮ್ಸನ್ನು ಕೊಟ್ಟಿದ್ದೀನಿ. ಸೊ ಮೊದಲನೇ ಕಾಲಮ್ ನಮಗೆ ನೇಮ್ ಅಂದರೆ ವ್ಯಕ್ತಿಯ ಹೆಸರುಗಳನ್ನು ಕೊಟ್ಟಿದ್ದೀನಿ. ಅದೇ ರೀತಿ ಎರಡನೇ ಕಾಲಮಲ್ಲಿ ಸ್ಥಳ, ಪ್ಲೇಸ್, ಥಿಂಗ್ಸ್ ಮತ್ತು ಆ್ಯನಿಮಲ್ಸ್ ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದೀನಿ. ರೈಟ್. ಸೊ ಇವುಗಳನ್ನು ನಾವು ನೌನ್ ಅಂತೇಳಿ ಕರೆಯುತ್ತೀವಿ. ಸಿಂಪಲ್, ಯಾರೇ ಬಂದು ಕೇಳಿದರೆ ನಿಮಗೆ ನೌನ್ ಎಂದರೇನು, ನೌನ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಫಾರ್ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್ ಆ್ಯಂಡ್ ಆ್ಯನಿಮಲ್ ಆ್ಯಂಡ್ ಎಕ್ಸೆಟ್ರಾ ಅಂತೇಳಿ ನೀವು ಹೇಳಬೇಕಾಗುತ್ತೆ. ರೈಟ್. ಸೊ ಎಕ್ಸಾಂಪಲ್ಸ್ ಮೂಲಕ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನೇಮ್ ಅಹಮದ್, ಅನಿಲ್, ಸುನಿಲ್, ಗೀತಾ, ಸೀತಾ. ಸೊ ಈ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಪೇರೆಂಟ್ಸ್ ಹೆಸರಾಗಲಿ, ಸೊ ನಿಮ್ಮ ಸುತ್ತಮುತ್ತಲು ಯಾರೇ ಇರಲಿ, ಆ ವ್ಯಕ್ತಿಯ ಹೆಸರನ್ನು ನಾವು ನೌನ್ ಅಂತೇಳಿ ಕರೆಯುತ್ತೀವಿ. ಸೊ ಅದೇ ರೀತಿ ಪ್ಲೇಸ್, ಸೊ ನಿಮ್ಮ ಊರು, ನಿಮ್ಮ ತಾಲೂಕಿನ ಹೆಸರಾಗಿರಲಿ, ರಾಜ್ಯದ, ದೇಶದ, ಈ ರೀತಿ ನಿಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ಸ್ಥಳದ ಹೆಸರು ಕೂಡ ನಮಗಿಲ್ಲಿ ನೌನಲ್ಲಿ ಬರುತ್ತೆ. ಅದೇ ರೀತಿ ಥಿಂಗ್ಸ್ ಅಂದರೆ ವಸ್ತುಗಳು. ರೈಟ್. ನೋಡಿ, ಟೇಬಲ್, ಚೇರ್, ಪೆನ್, ಬುಕ್, ಟಿವಿ. ಸೊ ಈ ರೀತಿ ನಿರ್ಜೀವ ವಸ್ತುಗಳು ಅಂತೇಳಿ ಕರಿತೀವಲ್ಲ, ಸೊ ಅವುಗಳನ್ನು ಕೂಡ ನಾವು ನೌನ್ ಅಂತೇಳಿ ಕರಿತೀವಿ. ಅದೇ ರೀತಿ ಪ್ರಾಣಿಗಳು ಕೂಡ ನಾವು ನೌನಲ್ಲಿ ಬರುತ್ತೆ. ಕ್ಯಾಟ್, ಡಾಗ್, ಮಂಕಿ, ಹಾರ್ಸ್. ಸೊ ಈ ರೀತಿ ಪ್ರತಿಯೊಂದಕ್ಕೆ ನಾವು ಒಂದು ಹೆಸರನ್ನು ಕೊಟ್ಟಿರ್ತೀವಲ್ಲ, ಸೊ ಅವುಗಳನ್ನು ನಾವು ನೇಮ್ ಅಂತೇಳಿ ಕರೆಯುತ್ತೀವಿ. ರೈಟ್. ಸೊ ಇದು ಬಂದು ನೌನ್ ಬಗ್ಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೊನೌನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ.